Good evening. Hello. Good evening to all the parents, all the students, and all the dignitaries on the stage. Where to start? Yeah, where to start? What a year it has been. What a year it has been, going back the memory lane from, it was just two of us when we started this, me and my counselor Vidya. But then throughout the year, if I have to remember one incident which sticks with me to this day, is a student from class 8th called Chandrakant. Is he here? Where is Chandrakant? So there was this kid who is very shy. He doesn't speak. His parents complained, madam, ಏನಾದರೂ ಮಾಡಿ ಅವ್ನು ಮಾತಾಡುವಂಗೆ ಮಾಡ್ರಿ, ಕ್ಲಾಸ್ನಾಗ ಮಾತಾಡೋಂಗಿಲ್ಲ, ಮನ್ಯಾಗ ಮಾತಾಡೋಂಗಿಲ್ಲ, ಏನು ಮಾಡೋದು? I talk to teachers say, ma'am, he's okay in studies and all, but he doesn't speak. Okay, I thought, ma'am, make him speak in the speech competition, make him speak in the singing competition, make him do the dance competition. ಎಲ್ಲ ಕಾಂಪಿಟೇಷನ್ ಆಗ್ತಾ ಬಂತು. ಚಂದ್ರಕಾಂತ್ ಒಂದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಸೊ ನನಗೆ ಮಂಜುಳಾ ಮ್ಯಾಮ್ಗೆ ಚಿಂತೆ, ಏನು ಮಾಡೋದಪ್ಪ ಈ ಹುಡುಗನಿಂದ ಅಂತ. ಯಾಕೆ ಚಿಂತೆ ಅಂದರೆ, ವಾಟ್ ಈಸ್ ಅ ಗುರು? ಗುರು ಅಂದರೆ ಏನು? ಗುರು ಅಂದರೆ ದ ಮೀನಿಂಗ್ ವಿಚ್ ವಿ ಹ್ಯಾವ್ ಡಿರೈವ್ಡ್ ಈಸ್ ಹೀ ಈಸ್ ಎ ಪರ್ಸನ್ ಹೂ ಈಸ್ ಎ ಮಗುವಲ್ಲಿ ಇರೋ ಕಲೆಯನ್ನು ಗುರುತಿಸೋವನೇ ಗುರು. ಎಲ್ಲ ಮಕ್ಕಳಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ ಏನು ಅಂತ ಹುಡುಕಿ ಮಗುಗೆ ಪುಟ ನಿನ್ನಲ್ಲಿದ್ದಿದೆ, ನೀ ಇದನ್ನು ಮುಂದೆ ನಡೆಸ್ಕೊಂಡು ಹೋಗುವಂತ ತೋರಿಸೋದು ನಮ್ಮ ಕೆಲಸ ಅಲ್ಲ. ದ್ಯಾಟ್ ಈಸ್ ಮೈ ಜಾಬ್. ಬಟ್ ಐ ವಾಸ್ ಥಿಂಕಿಂಗ್ ವಾಟ್ ಟು ಡೂ ಅಬೌಟ್ ದಿಸ್ Chandrakant. There are 5 pillars we follow in the school. First is culture. When I say ನನ್ನ ಮಗು ಹೆಂಗಾದರೂ ಇರಲಿ, ಅಭ್ಯಾಸದಲ್ಲಿ ಶಾಣೆ ಇರಲಿ, ಸ್ಪೋರ್ಟ್ಸ್ದಲ್ಲಿ ಶಾಣೆ ಇರಲಿ, ಒಂದು ಮಾತ್ರ ಅವನು ಸಂಸ್ಕಾರಯುತವಾಗಿರಬೇಕು. ಮೈ ಸ್ಟೂಡೆಂಟ್ ಶುಡ್ ಬಿ ಡಿಸಿಪ್ಲಿನ್ಡ್, he should be resilient, he should be respectful. Okay, fame and money comes, but the base of my students has to be resilience, discipline and hard work. In our school, after every class, ನಾವು ಭ್ರಮರಿ ಮಾಡ್ತೀವಿ. ಎದಕ್ಕೆ ಮಾಡ್ತೀವಿ ಭ್ರಮರಿ ಅಂದರೆ, ಆಫ್ಟರ್ ಎವ್ರಿ ಕ್ಲಾಸ್ ವಿ ಡೂ ಭ್ರಮರಿ. ದ ರೀಸನ್ ಇಸ್ ದಟ್ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ನಾವು ಒಂದು ತಾಸು ಕೆಲಸ ಮಾಡಿದ ಮೇಲೆ ಅಪ್ಪ ಬೇಸರ ಆಗೋದು ಅನ್ನಿಸ್ತದೆ. ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ, ಇಲ್ಲ ನೀವು 8 ತಾಸು ಕಂಟಿನ್ಯೂಸ್ ಬೆಳಗಿಂದ ಕ್ಲಾಸ್ ಕೇಳ್ರಿ ಅಂತ. ಹೆಂಗಾಗುತ್ತೆ ಮಗುಗೆ? ಸೊ ಆಫ್ಟರ್ ಎವ್ರಿ ಕ್ಲಾಸ್ ಹಿ ಹ್ಯಾಸ್ ಟು ಕಮ್ ಬ್ಯಾಕ್ ಟು ದ ಬೇಸ್ ಲೆವೆಲ್ ಆ್ಯಂಡ್ ಸೇ, ಓಕೆ, ಇದನ್ನು ನಾನು ಕಲಿತೆ, ಇವತ್ತು ನೆಕ್ಸ್ಟ್ ಚಾಪ್ಟರ್ ಒಳಗೆ ನಾನು ಇದನ್ನು ಕಲಿತೀನಿ, ರೆಡಿ ಆಗ್ತೀನಿ. ದಟ್ ಈಸ್ ವಾಟ್ ಭ್ರಮರಿ ಈಸ್ ಫಾರ್. ನಿಮಗೆ ಮನೇಲಿ ಬಂದು ಮಕ್ಕಳು ಹೇಳಿರ್ತಾರೆ, ಸರ್ ವಿ ಡೂ ಸಮಥಿಂಗ್ ಕಾಲ್ಡ್ ಆಸ್ ರಿಫ್ಲೆಕ್ಷನ್ ಆರ್. ನೀವು ನೋಡ್ತೀರಿ, ಸ್ಕೂಲ್ ಆದಮೇಲೆ ಎಲ್ಲ ಮಕ್ಕಳಲ್ಲಿ ಬಂದು ಹೊರಗೆ ಕುಂದಿರ್ತಾರೆ, ಧ್ಯಾನ ಮಾಡ್ತಿರ್ತಾರೆ. ಸೊ ನೀವು ಅನ್ಕೋತಿರ್ತೀರಿ ಏನಪ್ಪ ಇವರು ಮಾಡ್ತಾರೆ ಅಂತ. ಏನಂದರೆ ಎವ್ರಿ ಡೇ, ದಿನ ಆದಮೇಲೆ ದಿನ ಹಾಗೆ ಕಳ್ಕೊತ ಹೋಗ್ಬಿಡ್ತದೆ. ಆಲ್ರೆಡಿ 2016 1 ಮಂತ್ ಆಯಿತು. ಐ ವಾಂಟ್ ಮೈ ಸ್ಟೂಡೆಂಟ್ಸ್ ಟು ಬಿ ಅಕೌಂಟೇಬಲ್. ಇವತ್ತು ನಾನು ಇದನ್ನು ಮಾಡಿದೆ, ಇದನ್ನು ಮಾಡೋದು ನನ್ನ ಜವಾಬ್ದಾರಿ ಇತ್ತು, ನಾನು ಮುಗಿಸೋದನ್ನ. Was I kind today? Was I respectful today? Did I finish my chapters today? I want each of my kid to be accountable for himself. ನಾನಂದರೆ ಏನು, ನಾನು ಮಾಡೋ ಕೆಲಸದೊಳಗೆ ಇಂಪ್ಯಾಕ್ಟ್ ಇರ್ತದ, ನಾನು ಅಂದ್ಕೊಂಡಿದ್ದನ್ನು ಮಾಡ್ತಾ ಇದ್ದೀನಾ, ತನ್ನಗೆ ತಾನೇ ಮೆಡಿಟೇಟ್ ಮಾಡಿಕೊಂಡು ಟೀಚರ್ಗೆ ಹೋಗಿ ಒಪ್ಸಿ, ಮೇಡಮ್ ನಾ ಇವತ್ತು ಇದನ್ನು ಮಾಡಿದೆ. ದೆನ್ ಹಿ ಗೋಸ್ ಬ್ಯಾಕ್ ಟು ಹೋಮ್. ಅದಕ್ಕೆ ಮನೆಗೆ ಬಂದ ಕೂಡಲೇ ಹಿ ನೋಸ್, ಓಕೆ, ದಿಸ್ ಈಸ್ ವಾಟ್ ಐ ಹ್ಯಾವ್ ಡನ್ ಟುಡೇ, ದಿಸ್ ಈಸ್ ವಾಟ್ ಐ ಹ್ಯಾವ್ ಟು ಡೂ ಟುಮಾರೋ. Now coming to sports, we celebrated a very amazing sports day on 27th of December. Most of you are a part of it. We also had a small parents games. Coming year, we are going to be the part of CBSE games. This will be starting in August of 2026. And I'm very happy to get my kids to state level, taluk level, let the preparations begin. Because next year onwards, the competition is not going to be in the school, it is going to be inter-school. Children, are you ready? Okay. My third pillar is academics. Yes, I get all kind of students. At start of the year, ಹೊಸ ಸ್ಕೂಲು, ಎಲ್ಲ ಕಡೆಯಿಂದ ಮಕ್ಕಳು ಬಂದಿರ್ತಾರೆ, 1ನೇ ವರ್ಷ. ದ ಚಾಲೆಂಜ್ ಐ ಹ್ಯಾಡ್ ವಾಸ್, ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇಫ್ ಯು ಸಿ ನಾವೇನು ಟೆಕ್ಸ್ಟ್ ಬುಕ್ಸ್ ಯೂಸ್ ಮಾಡ್ತೀವಿ, ಫಸ್ಟ್ ಸ್ಟ್ಯಾಂಡರ್ಡ್ ಡಸಂಟ್ ಸ್ಟಾರ್ಟ್ ವಿತ್ ABCD. ಫಸ್ಟ್ ಸ್ಟ್ಯಾಂಡರ್ಡ್ ಹ್ಯಾಸ್ 4 pages ಬಿಗ್ ಚಾಪ್ಟರ್. 4 ಪೇಜಿನ ಚಾಪ್ಟರ್ ಕೊಟ್ಟು ಮಗುಗೆ ಓದಿ ಅರ್ಥ ಮಾಡ್ಕೊ ಅಂತೀವಿ.
ಇಷ್ಟು ಡಿಫಿಕಲ್ಟ್ ಸಿಲೆಬಸ್ಸನ್ನು ಹೆಂಗೆ ಓದಿಸೋದು? ರಶ್ಮಿ ಮ್ಯಾಮ್ ನನ್ನ ಹತ್ರ ಬಂದರು. ಐ ಥಿಂಕ್ ತೇಜ ಮ್ಯಾಮ್ ಆಲ್ಸೋ ಕೇಮ್ ಟು ಮೀ. ಶಿ ವಾಸ್ ಲೈಕ್, ಮ್ಯಾಮ್ ದೀಸ್ ಕಿಡ್ಸ್ ಹ್ಯಾವ್ ಕಮ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಯಾವುದೋ ಪ್ರೀ ಸ್ಕೂಲಿಂದ ಬಂದಿದ್ದಾರೆ, ಎಲ್ಲಿಂದನೋ ಬಂದಿದ್ದಾರೆ, ಎಲ್ಲೋ UKGಯಿಂದ ಬಂದಿದ್ದಾರೆ. ಚೂರು ಮಕ್ಳಿಗೆ ಓದಕ್ಕೆ ಬರುತ್ತೆ, ಚೂರು ಮಂದಿಗೆ ಬರೋಂಗಿಲ್ಲ. ಮ್ಯಾಮ್ ಐ ಆಮ್ ವೆರಿ ಕನ್ಫ್ಯೂಸ್ಡ್, ಇಟ್ಸ್ ಅ ವೆರಿ ಚಾಲೆಂಜ್ ಫಾರ್ ಮೀ, ಇಸ್ ವಾಟ್ ದೇ ಕೇಮ್ ಟು ಮೀ ವಿತ್. And this was the challenge. Then we were thinking, okay, this is the discussion I had with my teachers, that ma'am, whatever the challenge is, it is us. Now ಕಲಿಸೋ ಟೆಕ್ನಿಕಲ್ಲಿ ಕಮ್ಮಿ ಆಗಬೇಕು ಹೊರತು ಮಗು ಕಲಿಯೋ ಟೆಕ್ನಿಕಲಿ ಅಲ್ಲ. ಅವನಿಗೆ ಹಿಂಗೆ ಕಲಿಯಂಗಿಲ್ವ, ಅವನು ಬೇರೆ ಟೆಕ್ನಿಕಿಂದ ಕಲಿಸೋಣ. ಸೊ ಮೀ ಆ್ಯಂಡ್ ಮೈ ಟೀಚರ್ಸ್ ವಿ ವೆಂಟ್ ಆನ್ ಮಲ್ಟಿಪಲ್ ಟ್ರೈನಿಂಗ್ಸ್. ನಾನು ಒಂಥರ ಟ್ರೈನಿಂಗ್ ತೊಗೊಂಡು ಬಂದರೆ ಅವ್ರು ಒಂಥರ ಟ್ರೈನಿಂಗ್ ತೊಗೊಂಡು ಬಂದು, ನೀವು ನಂಬ್ತಿರೋ ಇಲ್ಲೋ, ನಮ್ದೇನು ಕ್ರೀಡೋ ರೂಮ್ ಅದಲ್ಲ, ಬೋರ್ಡ್ ರೂಮ್ ಥರ. ಮ್ಯಾಮ್ ಈ ಟೆಕ್ನಿಕ್ ವರ್ಕ್ ಆಗ್ತದಾ? ಇಲ್ಲ ಇದು ನಾ ಮಾಡಿದ್ದೆ ಮ್ಯಾಮ್, ವರ್ಕ್ ಆಗವಲ್ದು ಮ್ಯಾಮ್. ಓಕೆ ಮ್ಯಾಮ್, ದೆನ್ ಟ್ರೈ ದಿಸ್. Like this, we planned on how to make kids come together and be able to read. So today, in my class, 1st to 5th, the kids who had come, ಚೂರು ಜನ UKGಗೆ ಹೋಗಿಲ್ಲ, ಚೂರು ಜನ LKGಯಿಂದ ಹೋಗಿದ್ದಾರೆ, ಅಂಗನವಾಡಿಯಿಂದ ಬಂದಿದ್ದಾರೆ. ಸಮ್ ಕಿಡ್ಸ್ ವೇರ್ ಏಬಲ್ ಟು ರೀಡ್ ಆ್ಯಂಡ್ ರೈಟ್. ಟುಡೇ ಮೈ 1st to 5th ಕಿಡ್ಸ್, ಅವ್ರು ಎಲ್ಲ ಕ್ಲಾಸಲ್ಲಿ ರೀಡಿಂಗ್ ಚಾರ್ಟ್ ಅದ, ಓದೋದು ಹಳೆ ಮಾತಾಗಿ ಹೋಯಿತು. ಅವ್ರೀಗ ಸ್ಟೋರಿ ಬುಕ್ಸ್ ಓದಿ ವಾರ ಒಂದು ಬುಕ್ ಮುಗಿಸಿ ಬಂದು ಅವ್ರು ಚಾರ್ಟಲ್ಲಿ ಬರೀತಾರೆ, ನಾ ಈ ಚಾಪ್ಟರ್ ಓದಿ ಮುಗಿಸಿದ್ದು, ಈ ಬುಕ್ ಓದಿ ಮುಗಿಸಿದ್ದೀನಿ, ಈ ಬುಕ್ ಓದಿ ಮುಗಿಸಿದ್ದೀನಿ. ಆ್ಯಂಡ್ ದಿಸ್ ಇಸ್ ವಾಟ್ ವಿ ವರ್ ಏಬಲ್ ಟು ಅಚೀವ್ ಇನ್ ಮೇರಿ 8 ತಿಂಗಳಲ್ಲಿ. ಇದನ್ನು ನನ್ನ ಟೀಚರ್ಸ್ ಪಾಸಿಬಲ್ ಮಾಡಿದ್ದಾರೆ. ಸೊ ವೆರಿ ಬಿಗ್ ಥ್ಯಾಂಕ್ಸ್ ಟು ಆಲ್ ಮೈ ಇಂಗ್ಲೀಷ್ ಟೀಚರ್ಸ್. It is difficult to make one student read, but the kind of technique ಮನೇಲಿ ಹೋಗಿ ಪ್ರಾಕ್ಟೀಸ್ ಮಾಡಿ ಇನ್ ವಾಟ್ಸಪ್ ಐ ಯೂಸ್ ಟು ಗೆಟ್. ರಾತ್ರಿ 9 ಗಂಟೆ 8 ಗಂಟೆಗೆ ಮೇಡಮ್ ಇದು ಮಾಡಿದ್ರೆ ಹೆಂಗಿರ್ತದೆ, ನಾನು ನಾಳೆ ಇದನ್ನು ಟ್ರೈ ಮಾಡಿ ಹೇಳ್ತೀನಿ. ಐ ಯೂಸ್ ಟು ಸೇ ಮ್ಯಾಮ್ ಇದನ್ನು ಮಾಡಿ ನನಗೆ ಹೇಳಿ. ನನಗೆ ಮಕ್ಕಳಿಗೆ ಲಾಸ್ಟಿಗೆ ವಿ ಕೇಮ್ ಆ್ಯಂಡ್ ಕನ್ಕ್ಲೂಡೆಡ್, ಆ್ಯಂಡ್ ಫೈನಲಿ ವಿ ಆರ್ ಹ್ಯಾಪಿ ದ್ಯಾಟ್ ಸ್ಟೂಡೆಂಟ್ಸ್ ಆರ್ ಹಿಯರ್. ಸೆಕೆಂಡ್ಲಿ, ಫಾರ್ ದ ಬೆಟರ್ ಪರ್ಫಾರ್ಮಿಂಗ್ ಕಿಡ್ಸ್, ಎಲ್ಲ ಮಕ್ಕಳು ಒಂದು ಲೆವೆಲಲ್ಲಿ ಇರೋದಿಲ್ಲ, ಬಟ್ ನಮ್ಮ ಮೇಲಿರೋ ಹುಡುಗರಿಗೂ ಅವ್ರಿಗೆ ಎಷ್ಟು ತೊಗೊತಾರೆ ಅಷ್ಟು ಕೊಡೋ ಲೆವೆಲಲ್ಲಿ ಇರಬೇಕು. ತೆಳಗಿರೋ ಹುಡುಗರಿಗೆ ಏನೋ ಒಂದು ಮದುವೆ ಬಂತು, 1 ತಿಂಗಳು ಸ್ಕೂಲಿಗೆ ಬಂದಿಲ್ಲ, ಐ ಹ್ಯಾವ್ ಟು ಬಿ ಏಬಲ್ ಟು ಪುಲ್ ದೆಮ್ ಅಪ್ ಆಲ್ಸೋ. ಸೊ ಫಾರ್ ಮೈ ಹೈ ಪರ್ಫಾರ್ಮಿಂಗ್ ಕಿಡ್ಸ್ ವಿ ಇಂಟ್ರೊಡ್ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ ಎಕ್ಸಾಂಪ್ಲರ್ ಸ್ಟಡೀಸ್. ಸೊ ಯೂಶ್ವಲಿ ಎಲ್ಲ ಪ್ಯಾರೆಂಟ್ಸದ ಫೋಕಸ್ ಬೋರ್ಡ್ ಎಕ್ಸಾಮ್ ಮೇಲೆ ಇರ್ತದೆ. ನನ್ನ ಮಗ ಬೋರ್ಡಲ್ಲಿ 99 ಮಾಡಲಿ, ಬೋರ್ಡಲ್ಲಿ 100 ಮಾರ್ಕ್ಸ್ ಮಾಡಲಿ. ಬಟ್ ನಿಮಗೆ ಕಾಲೇಜ್ ಸೀಟ್ಸ್ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಮೇಲೆ ಸಿಗ್ತಾವ? ತುಂಬ ಪ್ಯಾರೆಂಟ್ಸ್ಗೆ ಇದು ಗೊತ್ತಿಲ್ಲ. ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಮೇಲಲ್ಲ, ನಿಮಗೆ ಕಾಲೇಜ್ ಅಲಾಟ್ ಆಗೋದು CET ಮೇಲೆ. ನೀವೇನು JEE ಎಕ್ಸಾಮ್ ಬರೀತೀರಿ, ನೀಟ್ ಎಕ್ಸಾಮ್ ಬರೀತೀರಿ, ಅದರ ಬೇಸಿಸ್ ಮೇಲೆ. ನಮ್ಮ ಮಗ ಶಾಣೆ ಅದಾನ, ಮೈ ಸ್ಟೂಡೆಂಟ್ ಇಸ್ ಸ್ಮಾರ್ಟ್, ಹಾಗಿದ್ರೆ ಅವನಿಗೆ ಟ್ರೈನಿಂಗ್ ಈಗಿಂದನೇ ಸ್ಟಾರ್ಟ್ ಆಗಬೇಕಲ್ವಾ? ಇಫ್ ಮೈ ಕಿಡ್ ಇಸ್ ಸ್ಮಾರ್ಟ್, ಐ ಆಮ್ ನಾಟ್ ಸೇಯಿಂಗ್ ಫಾರ್ ಆಲ್ ದ ಕಿಡ್ಸ್. So we introduce something called as exemplar studies, where we take the top students from the class and they go and solve application oriented problem which are relevant for their JEE or NEET preparation. So this is for the smarter kids. Now what about kids who need a little extra support? For them we have something called as remedial classes, post class from 4 to 4:30, where a teacher sits with them, because some kids need a teacher to sit next to them and teach them, and those are my students in remedial studies. My third pillar is obviously technology. We follow a curriculum for AI for you and something called as life skill. I don't know how many of you open your kids books and see, but ನೀವು ಎಮೋಷನ್ಸ್ ಹೆಂಗೆ ಮ್ಯಾನೇಜ್ ಮಾಡ್ತೀರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಜಗಳಾಡ್ತೀರೋ ಏನು ಸಾವಕಾಶಾಗಿ ಹೇಳ್ತೀರೋ, ದಿಸ್ ಇಸ್ ಅ ಹೋಲ್ ಸಿಲೆಬಸ್ ಫಾರ್ ದೆಮ್ ಇನ್ ಅ ಬುಕ್ ಕಾಲ್ಡ್ ರೆಡಿ ಫಾರ್ ಲೈಫ್, ವೇರ್ ದೇರ್ ಲರ್ನ್ ಸಮಥಿಂಗ್ ಆ್ಯಸ್ ಸ್ಮಾಲ್ ಆ್ಯಸ್ ನಾನಂದರೆ ಏನು. ಬಿಕಾಸ್ ನಾನು ಅಂದರೆ ಏನು ಅಂತ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಮಂದಿ ಹೇಳಿದ್ದನ್ನು ನಾನು ಅಂದ್ಕೊಂಡು ಬಿಡ್ತೀನಿ. ಇಫ್ ನನಗೆ ಅಪ್ಪ ಹೇಳಿದ್ರು ಇಲ್ಲಪ್ಪ ನನಗೆ ಓಡಾಕೆ ಬರೋಂಗಿಲ್ಲ, ಐ ವಿಲ್ ಥಿಂಕ್ ನನಗೆ ಓಡಾಕೆ ಬರೋಂಗಿಲ್ಲ. ಸೊ ಐ ಹ್ಯಾವ್ ಟು ಬಿ ಏಬಲ್ ಟು ಟೆಲ್ ಮೈ ಸೆಲ್ಫ್ ದ್ಯಾಟ್ ನನಗೆ ಬರ್ತದೆ ಓಡಾಕೆ. ರೈಟ್ ಫ್ರಮ್ ಆ ಲೆವೆಲಿಂದ ಹಿಡ್ಕೊಂಡು ನನ್ನ ಕೆಲಸದಲ್ಲಿ ಫುಲ್ ಸ್ಟ್ರೆಸ್ ಆದಾಗ ಏನು ಮಾಡ್ಬೇಕು, ನಾ ಮನೆಗೆ ಬಂದು ಅಮ್ಮ ಮೇಲೆ ಚಿರಾಡ್ಲೋ ಏನು ಶಾಂತ ಕುಂದಿರ್ಲೋ, ಆ ಲೆವೆಲ್ ಮಟ್ಟ ಟ್ರೈನಿಂಗ್ ಮಕ್ಕಳಿಗೆ ರೆಡಿ ಫಾರ್ ಲೈಫಲ್ಲಿ ಸಿಗ್ತಾ ಹೋಗುತ್ತೆ. These are the 5 pillars, but a very important contribution is from parents also. I would like to mention about a parent called, I'll not take the name, 9th ಅಲ್ಲಿ ಒಬ್ಬ ಹುಡುಗ ಇದ್ದಾನೆ. ಜಾಯ್ನ್ ಆದಾಗ ಅವ್ರ ಅಮ್ಮಂದು ಒಂದೇ ಕಂಪ್ಲೇಂಟ್, ಮೇಡಮ್ ಇವ್ರ ಅಕ್ಕ ತಂಗಿ ಭಾಳ ಶಾಣೆ ಅದಾರ, ಇವ ಅಬ್ಬ ಅಮ್ಮ ನೋಡ್ರಿ ನನಗೆ ಯಾಕೋ ಅಷ್ಟು ಲೆವೆಲಿಗೆ ಬರವಲ್ಲ, ಏನು ಮಾಡೋಣ್ರಿ. ಶಿ ವಾಸ್ ಕ್ರೈಯಿಂಗ್, ಮ್ಯಾಮ್ ಐ ಹ್ಯಾವ್ ಟ್ರೈಡ್ ಎವ್ರಿಥಿಂಗ್, ನಾನು ಟೀಚರ್ ಅದೀನಿ, ಇಟ್ ಈಸ್ ನಾಟ್ ವರ್ಕಿಂಗ್.
So we sat with him, we sat with my maths teacher, SST teacher, we said, ma'am, we'll try. Give us 6 months, 6 ತಿಂಗಳು ಕೊಡಿ ನಮಗೆ, ಟ್ರೈ ಮಾಡ್ತೀವಿ ನಾವು, ಏನಾಗ್ತದೆ ನೋಡೋಣ. 6 ತಿಂಗಳು ಬಿಟ್ಟು ಬಂದ್ವಿ, ವಿ ಟ್ರೈಡ್, ಬಟ್ ಹುಡುಗ ಮ್ಯಾನೇಜ್ ಆಗ್ತಾನೆ, ಹಿ ಈಸ್ ಆ್ಯಾವ್ರೇಜ್ ಸ್ಟೂಡೆಂಟ್. ಬಟ್ ನನಗೆ ಟಾಪರ್ ಲೆವೆಲ್ ಮಾಡೋಕ್ಕೆ ಹುಡುಗಂಗೆ ಸಾಧ್ಯ ಇಲ್ಲ. ನಮ್ಮ ಅಡಿಷನ್ ಅಲ್ಲ ನೋಡ್ರಿ, ಯಾವ ಹುಡುಗನ ಕರ್ಕೊಂಬಂದ್ರು ಟಾಪರ್ ಮಾಡ್ಕೊಳೋಣ ಅಂತ. ಬಟ್ ನಾ ಎದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಪೇರೆಂಟಿನ ಮೆಚೋರಿಟಿ, ಆ ಪ್ಯಾರೆಂಟನ್ನ ಕುತ್ಕೊಂಡು ನಾನು ಹೇಳಿದ್ವಿ ಅವ್ರಿಗೆ, ಮೇಡಮ್ ಈ ಮಗನಿಂದ ನಿಮ್ಮ ಇಬ್ಬರು ಮಕ್ಕಳ ಥರ, ಅವ್ರೇನು ಅಕ್ಕ ತಂಗಿ ಇದ್ದಾರಲ್ಲ ಅವ್ರ ಥರ ಟಾಪರ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ, ಮಾಡ್ತಾನಿವ, ಬಟ್ ಇವನ್ ಟ್ಯಾಲೆಂಟ್ ಇದ್ರಲ್ಲದ. he was one of my captains also. So we told him, ಮ್ಯಾಮ್ ಇವ ಏನಾದರೂ ನಾವು ಅವ್ನಿಗೆ ಎಲೆಕ್ಟ್ರಿಕಲ್ ವರ್ಕ್ ಕೊಟ್ಟರೆ, ಕ್ಯಾಮ್ರಾ ವರ್ಕ್ ಕೊಟ್ಟರೆ, ಎಡಿಟಿಂಗ್ ವರ್ಕ್ ಕೊಟ್ಟರೆ ಫಟ್ ಅಂತ ಮಾಡ್ತಾನೆ. ಸ್ಕೂಲಲ್ಲಿ ಒಂದು ಬಿಹೇವಿಯರ್ ವೈಸ್, ರೆಸ್ಪಾನ್ಸಿಬಿಲಿಟಿ ವೈಸ್ ಏನೂ ಪ್ರಾಬ್ಲಮ್ ಇಲ್ಲ, ಟ್ರೈ ದಿಸ್. ಅವನ್ನ ಕಂಪ್ಯೂಟರ್ ಕ್ಲಾಸಿಗೆ ಹಾಕ್ರಿ. ವೈ ಓನ್ಲಿ ಇನ್ ದಿಸ್? ಸಾಫ್ಟ್ವೇರಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದರಲ್ಲಿ ಮುಂದೆ ಹೋಗಲಿ. ವಿ ಡಿಸೈಡೆಡ್ ದಿಸ್. ಆ್ಯಂಡ್ ದ ಮೆಚೋರಿಟಿ ಆಫ್ ದ ಪ್ಯಾರೆಂಟ್, ಆ ಪ್ಯಾರೆಂಟಿನ ಪ್ರಭುತ್ವ ನೋಡಿ, ಶೀ ಸೆಡ್, ಆಯಿತು ನನ್ನ ಮಗನೊಳಗೆ ಅಭ್ಯಾಸ ಓಕೆ ಅದ, ಸಾಫ್ಟ್ವೇರಲ್ಲಿ ಚಾಣೆ ಅದಾನಂದ್ರೆ ಅದನ್ನು ಮಾಡಿಸೋಣ. ದ್ಯಾಟ್ ಕಿಡ್ ಇಸ್ ರೆಗ್ಯುಲರ್ಲಿ ಗೋಯಿಂಗ್ ಟು ಕಂಪ್ಯೂಟರ್ ಕ್ಲಾಸ್ ಟುಡೇ, ಆ್ಯಂಡ್ ಐ ಆಮ್ ಸೀಯಿಂಗ್ ಮೆನಿ ಇಂಪ್ರೂವ್ಮೆಂಟ್ಸ್ ಇನ್ ಹಿಮ್, ಮೋರ್ ಇನ್ವಾಲ್ವ್ಮೆಂಟ್ ಇನ್ ದ ಕ್ಲಾಸ್. ದ ಕಿಡ್ now has a purpose in life. So this is the level of maturity I expect from all my parents. ಒಂದು ಮೀನನ್ನು ತೊಗೊಂಡು ಹೋಗಿ, ಏನೇ ಗಿಡ ಹತ್ತು, ನಾನು ಇದ್ರದ್ದು ಟ್ಯಾಲೆಂಟನ್ನು ನೋಡ್ತೀನಿ, ಗಿಡ ಹತ್ತು ಟ್ಯಾಲೆಂಟ್ ಎಷ್ಟದ ನಿನ್ನಲ್ಲಿ ನೋಡ್ತೀನಿ ಅಂದರೆ ಆಗ್ತದ? ನಾಟ್ ಪಾಸಿಬಲ್. ಸೊ ನಿಮ್ಮ ಮಗುಗೆ ಈಜಾಗಿ ಬರ್ತದೋ, ಗಿಡ ಹತ್ತಾಗಿ ಬರ್ತದೋ, ಹಂಟಿಂಗ್ ಮಾಡೋಕ್ಕೆ ಬರ್ತದೋ, ಏನು ಮಾಡೋಕ್ಕೆ ಬರ್ತದೋ ನಾವು ಐಡೆಂಟಿಫೈ ಮಾಡ್ತೀವಿ. ಮಾಡಿ ವೆನ್ ವಿ ಪ್ರೆಸೆಂಟ್ ದ್ಯಾಟ್ ಟು ಯು, ಪ್ಲೀಸ್ ಎಕ್ಸೆಪ್ಟ್ ಇಟ್ ವಿತ್ ಓಪನ್ ಹಾರ್ಟ್. ಇಲ್ಲ, ದೇರ್ ಇಸ್ ಅ ನ್ಯೂ ಟೆಕ್ನಿಕ್ ಮ್ಯಾಮ್, ನಾವು ಮನೇಲಿ ಹಿಂಗೆ ಅಬ್ಸರ್ವ್ ಮಾಡಿದ್ದೀವಿ, ಲೆಟ್ಸ್ ಡಿಸ್ಕಸ್. ದಿಸ್ ಇಸ್ ಒನ್ ಮೋರ್. This is what I expect of all my parents. And my last pillar is world skills. What is world skills? As I said, the kid has to be, we have to give the kid exposure into speaking, singing, dancing, everything. But we did not only stop at that. We went on to have activities like salesman, editing skills and everything else. So I told you about Chandrakant, right? That Chandrakant ಭಾಳ ಶಾಂತ ಇದ್ದ, ಏನೂ ಮಾಡೋವಲ್ಲ ಇದ್ದ, ಏನು ಮಾಡೋದು ಅವನ ಬಗ್ಗೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಒನ್ ಡೇ ನನ್ನ ವಾಟ್ಸಪ್ ಒಳಗೆ ಮೆಸೇಜ್ ಬರ್ತದೆ, ಬೆಸ್ಟ್ ಸೇಲ್ಸ್ಮ್ಯಾನ್ ಕಾಂಪಿಟೇಷನದ ರಿಸಲ್ಟ್ಸ್ ಬಂದಾವು, ಆ್ಯಂಡ್ ಐ ಸಿ ಫಸ್ಟ್ ಪ್ರೈಸ್ ಗೋಸ್ ಟು ಚಂದ್ರಕಾಂತ್. ಈ ಹುಡುಗ ಮಾತಾಡೋಂಗಿಲ್ಲ, ಈ ಹುಡುಗ ಟೀಚರ್ಸ್ಗಳು ಅವ್ರ ಅಮ್ಮ ಜೊತೆನೇ ಮಾತಾಡೋಂಗಿಲ್ಲ, ಕ್ಲಾಸ್ ಒಳಗಂತೂ ಇನ್ನೂ ಮೊದಲು ಮಾತಾಡೋಂಗಿಲ್ಲ. ಬೆಸ್ಟ್ ಸೇಲ್ಸ್ಮ್ಯಾನ್ ಅಂದರೆ ಬೆಸ್ಟ್ ಮಾರಾಟಗಾರ. ಹೌ ವಾಸ್ ದಿಸ್ ಕಿಡ್ ಏಬಲ್ ಟು ಡೂ ದ್ಯಾಟ್? ನನಗೂ ಸರ್ಪ್ರೈಸು, ಅವ್ರ ಪ್ಯಾರೆಂಟ್ಸ್ಗೂ ಸರ್ಪ್ರೈಸು. ಐ ಕಾಲ್ಡ್ ದ್ಯಾಟ್ ಕಿಡ್. ಅವ್ನು ಕರೆದ್ವಿ ನಾವು ಚೇಂಬರ್ಗೆ, ಆ್ಯಂಡ್ ವೆನ್ ಐ ಆಸ್ ಹಿಮ್, ಚೈಲ್ಡ್ ಶೋ ಇಟ್ ಟು ಮೀ. ಒಂದು ಮೊಬೈಲ್ ಕೊಟ್ವಿ ಅವನ ಹತ್ರ. ಏನು ಹೇಳ್ದೆ, ಮೇಡಮ್ 100 GB Mbps, ಇಷ್ಟು GB ಮೆಗಾ ಪಿಕ್ಸೆಲ್ ಮ್ಯಾಮ್, ಇಷ್ಟು ತಗೋರಿ, ನಾನು ಡಿಸ್ಕೌಂಟ್ ಇದ್ದರೆ ಕೊಡ್ತೀನಿ, ಇಲ್ಲ ಕೊಡೋಂಗಿಲ್ಲ ಮ್ಯಾಮ್, ಬೇಕಾದ್ರೆ ತಗೋರಿ, ಬಾಡಾದ್ರೆ ಬಿಡ್ರಿ. ಫಸ್ಟ್ ಟೈಮ್ ಐ ಸಾ ದಟ್ ಕಿಡ್ ಓಪನ್. ದ್ಯಾಟ್ ವಾಸ್ ದ ಹ್ಯಾಪಿಯೆಸ್ಟ್ ಡೇ ಫಾರ್ ಮೀ. ದ್ಯಾಟ್ CCA ಮಾಡಿ ಯೂಸ್ ಆಯಿತು, ಮಕ್ಕಳ ಸ್ಕಿಲ್ಲನ್ನು ಹುಡುಕಿ ಯೂಸ್ ಆಯಿತು. ಸೊ ದ್ಯಾಟ್ ವಾಸ್ ದ ಹ್ಯಾಪಿಯೆಸ್ಟ್ ಡೇ ಫಾರ್ ಮೀ. ದ್ಯಾಟ್ ಡೇ ಐ ಫೆಲ್ ದ್ಯಾಟ್ ಓಕೆ, ನಾನು ಟೀಚಿಂಗ್ ಮಾಡಿದ್ದಕ್ಕೂ, ಇಡೀ ವರ್ಷ CCA ಮಾಡಿದ್ದಕ್ಕೂ, ಎಲ್ಲ ಮಾಡಿದ್ದಕ್ಕೂ ಇಷ್ಟಿದ್ರೆ ಸಾಕು. ದ್ಯಾಟ್ ವಾಸ್ ದ ಸ್ಯಾಟಿಸ್ಫ್ಯಾಕ್ಷನ್. Now coming to pre-primary section. Start of the year I had Bindu ma'am coming to me and saying that, madam, I think she came with the second standard book. Bindu ma'am or somebody from Basav Reddy school. They are like, madam, ಈ ಬುಕ್ ನೋಡ್ರಿ, ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಬುಕ್, ಇದ್ರೊಳಗೆ 1000 ಮಟ್ಟ ಇರ್ತದೆ. ನೀವು ನನಗೆ ಇದನ್ನು UKG ಬುಕ್ ಒಳಗೆ, LKG ಬುಕ್ ಒಳಗೆ ಸೇಮ್ ಸಿಲೆಬಸ್ ಅದ. ಪಾಸಿಬಲ್ ಇಲ್ಲ ಮೇಡಮ್, ಇದು ಭಾಳ ಸಿಲೆಬಸ್ ನೀವು ಹೆವಿ ಮಾಡ್ಕೊಂಡು ಬಿಟ್ಟಿರಿ, ಪಾಸಿಬಲ್ ಇಲ್ಲ ನನಗೆ ಇದನ್ನು ಕಳ್ಸಾಕೆ ಅಂತ ಬಂದು ಟೀಚರ್ ಹೇಳಿದರು. ಟ್ರೂ ಆರ್ ಫಾಲ್ಸ್? Where is my Bindu ma'am? She is inside. Ma'am, it is not possible for UKG kids. It is impossible is what she said. And ma'am, LKG ಮಟ್ಟ ಅವರು ವರ್ಡ್ಸ್ ಮುಗಿಸ್ತಾರೆ, UKG ಒಳಗೆ ಆಲ್ರೆಡಿ ದೇ ಹ್ಯಾವ್ ಸೆಂಟೆನ್ಸಸ್. ಮ್ಯಾಮ್, ವಾಟ್ ಇಸ್ ದಿಸ್ ಯು ಆರ್ ಸೇಯಿಂಗ್? ನಾವು ಯೂಶ್ವಲಿ ಏನು ಮಾಡ್ತೀವಿ, ನರ್ಸರಿಯಲ್ಲಿ ABC ಕಳಿಸ್ತೀವಿ, LKGಯಲ್ಲಿ ಬೈ ಹಾರ್ಟ್ ಮಾಡಿಸ್ತೀವಿ, ಫಸ್ಟು ಸೆಕೆಂಡಿಗೋ ಬಂದು ಕಲಿತಾರೆ. ದ ಡಿಸ್ಕಷನ್ ವಿ ಹ್ಯಾಡ್ ವಾಸ್, ಮೇಡಮ್ ನಾವೆಲ್ಲಿ ಕಲ್ಸಾತಿಲ್ಲ ಮಕ್ಕಳಿಗೆ, the children are playing. Even when I had the parents teacher meet, ನಾ ಎಲ್ಲ ನರ್ಸರಿ LKG UKG ಪ್ಯಾರೆಂಟ್ಸಿಗೆ ಕೇಳೋದು ಸೇಮ್ ಕ್ವಶನ್, ನಿಮ್ಮ ಮಕ್ಕಳಿಗೆ ಬರ್ಡನ್ ಆಗಿದೆನಾ? ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಏನಾದರೂ ತುಂಬ ಹೋಮ್ವರ್ಕ್ ಆಗ್ತದೆ? ನಾಟ್ ಅ ಸಿಂಗಲ್ ಪ್ಯಾರೆಂಟ್ ಟೋಲ್ಡ್ ಮೀ, ಮ್ಯಾಮ್, ಇಟ್ಸ್ ಬರ್ಡನ್.
ಆ್ಯಂಡ್ ಎನಿ ಟೈಮ್ ಯು ಕಮ್ ಟು ದ ಕ್ಲಾಸ್, ನೀವು ಪ್ರೀ ಪ್ರೈಮರಿ ಸೆಕ್ಷನಲ್ಲಿ ಹೋಗಿ ಮಕ್ಕಳು ಯಾವತ್ತೂ ಸ್ಟ್ರೆಸ್ ಒಳಗಿರ್ತಾರೆ ಅಂತ ಇಲ್ಲ. ನನ್ನ ಮಾನದಂಡ ಪ್ರೀ ಪ್ರೈಮರಿ ಸೆಕ್ಷನ್ಗೆ ನಗ್ತಾ ಇರಬೇಕು. ದ ಚಿಲ್ಡ್ರನ್ ಶುಡ್ ಬಿ ಎಂಜಾಯಿಂಗ್ ದ ಕ್ಲಾಸ್. ಅವ್ರು ಹೆಂಗೆ ಕಲಿತ್ರೋ ಅವ್ರಿಗೆ ಗೊತ್ತಾಗಬಾರ್ದು. ದ್ಯಾಟ್ ಈಸ್ ದ ವೇ ದೇ ಶುಡ್ ಲರ್ನ್. ಆ್ಯಂಡ್ ಐ ಆಮ್ ಇನ್ಕ್ರೆಡಿಬಲಿ ಹ್ಯಾಪಿ ಟು ಸೇ ದಟ್ CBSE ಸಿಲೆಬಸ್ಸಲ್ಲಿನೇ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಬರುವಂಥ ಮಲ್ಟಿಪ್ಲಿಕೇಶನ್, ಎಡಿಷನ್, all my UKG kids are able to do it fluently and they're able to read anything fluently. ಅಕ್ಕಪಕ್ಕ ಹೋಗೋ ಒಂದು UKG ಮಗುನ ಹಿಡ್ಕೊಂಡು ನನ್ನ ಹತ್ರ ಓದಿಸ್ರಿ, ಎಷ್ಟು ಫ್ಲೂಯೆಂಟಾಗಿ ಓದ್ತಾನೆ. ಈವನ್ it is the results we were able to drive, and this is all due to the efforts of pre-primary teachers and the work they have put into training themselves. Because ಇದರಲ್ಲಿ ಅವ್ರು ತಮ್ಮನ್ನು ತಾವೂ ಎವ್ರಿ ಡೇ ದೇ ಹ್ಯಾವ್ ಟು ಅಪ್ಗ್ರೇಡ್. ಓಕೆ, ಟು ದಿಸ್ ಮಟೀರಿಯಲ್, ಒಂದು ಮಟೀರಿಯಲ್ ಒಂದು ಮಗು ಮೇಲೆ ವರ್ಕ್ ಆಗ್ತದೆ, ಇನ್ನೊಂದು ಮಗುಗೆ ಬೇರೆ ಮಟೀರಿಯಲ್ ಬೇಕು. And they have tried it for all the kids and they have got the kids to a very good stature. I think it is making the job of my first and second standard teachers very easy. That was about the whole year. Lastly, I would like to thank all my teaching staff. What an incredible team I've got. ಒಂದೊಂದು ಕ್ಲಾಸ್ನಲ್ಲಿನೂ ಎಷ್ಟು ಎಫರ್ಟ್ ಹಾಕ್ತಾರೆ, ತಮ್ಮನ್ನು ತಾವು ಎಷ್ಟು ಅಪ್ಗ್ರೇಡ್ ಮಾಡ್ಕೋತಾರೆ. ನಾವು ಮ್ಯಾಮ್ ಸಾಕು ನೀವು ಮನೆಗೆ ಹೋಗ್ರಿ ಅನ್ನೋ ಮಟ್ಟ ಇದ್ದು ಕೆಲಸ ಮಾಡ್ತಾರೆ. I am lucky. I don't know how I found these teachers, how they came together, and thank you for deciding to work with Sharada and with Basel Reddy schools. Each of them have transformed. Minimum ಒಬ್ಬೊಬ್ಬ ಟೀಚರನ್ನ ಕರೆದು ಕೇಳಿದ್ರೆ, ಮ್ಯಾಮ್ ಇವು 5 ಮಕ್ಕಳನ್ನ ಜೀವನ, ಐ ವಿಲ್ ಟೆಲ್ ಯು, ಐ ವಿಲ್ ನಾಟ್ ಟೇಕ್ ನೇಮ್ಸ್ ಬಿಕಾಸ್ ಎಲ್ಲ ಟೀಚರ್ಗಳು ಹಿಂಗಿಂತ ಎಕ್ಸಾಂಪಲ್ ಅದ. ಒಂದು ಟೀಚರ್ ಫುಲ್ ಕಾಡಿರೋ ಹುಡುಗನ ಮ್ಯಾಮ್ ಇದೇ ಹುಡುಗನ ಅನ್ನೋ ಥರ ಮಾಡಿದ್ದಾರೆ. ಒಂದು ಹುಡುಗಿಗೆ ಅಭ್ಯಾಸದಲ್ಲಿ ಇಂಟ್ರೆಸ್ಟೇ ಇಲ್ಲ ಅನ್ನೋದ್ರಿಂದ ಮ್ಯಾಮಿಗೆ ಕ್ಲಾಸ್ ಟಾಪರ್ ಆಗ್ಯಾಳ ಅನ್ನೋ ಮಟ್ಟ ತೊಗೊಂಬಂದಿದ್ದಾರೆ. ಎವ್ರಿ ಟೀಚರ್ ಹ್ಯಾಸ್ ಪುಟ್ ದರ್ ಎಫರ್ಟ್. Every teacher is extremely qualified, and thank you for deciding to work with us, and thank you for making it such a pleasure to work, and thank you for making the life of so many kids and so many parents awesome and wonderful. Right from I have Manjula ma'am, Sarala ma'am, Anuradha ma'am in my secondary. I think Anuradha ma'am doesn't understand Hindi. Sorry, Kannada, but still she managed to teach. The dedication that Manjula ma'am has, the accountability. ಒಂದೊಂದು ಮಗುವಲ್ಲೂ ಮ್ಯಾಮ್ ಇದು ಕಮ್ಮಿ ಅದ, ಇದು ಜಾಸ್ತಿ ಅದ. ಖುತೇಜಾ ಮ್ಯಾಮ್ ಮೇಕಿಂಗ್ ಶೋರ್ ದಟ್ ಎಲ್ಲ ಮಕ್ಕಳಿಗೂ ಇಂಗ್ಲೀಷ್ ಪರ್ಫೆಕ್ಟಾಗಿ ಕಲಿಸಿ ಅವ್ರ ಆ್ಯಕ್ಸೆಂಟ್ನಿಂದ ಮ್ಯಾಮ ಅನ್ನೋದ್ರಿಂದ ಹಿಡಿದು ಮ್ಯಾಮ್ ಅನ್ನೋ ಮಟ್ಟ ಪರ್ಫೆಕ್ಟ್ ಮಾಡಿರೋವಂಥ ಖುತೇಜಾ ಮ್ಯಾಮ್ ಎಲ್ಲ ತಮ್ಮ 30 ಮಕ್ಕಳನ್ನು ಎಷ್ಟು ಚೆಂದಾಗಿ ಕರ್ಕೊಂಡು ಹೋಗಿ ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಮಾಡಿರೋ ಅಂಥ ರಶ್ಮಿ ಮ್ಯಾಮ್ ಒಂದೇ ವರ್ಷದಲ್ಲಿ ಫುಲ್ ಕ್ರೀಡೋ ಕರಿಕ್ಯುಲಮನ್ನು ಅರ್ಥ ಮಾಡಿಕೊಂಡು ಎಲ್ಲ UKG ಮಕ್ಕಳು ಪರ್ಫೆಕ್ಟಾಗಿ ಇಂಗ್ಲೀಷ್ ಓದಿ ಮ್ಯಾಥ್ಸ್ ಒಳಗೆ ಮಲ್ಟಿಪ್ಲಿಕೇಶನ್ ಮ್ಯಾಮ್ ನನಗೆ ಕ್ಯಾಲ್ಕುಲೇಟ್ರ್ ಬೇಕು, ನಿಮ್ಮ UKG ಮಕ್ಕಳು ಮಾಡ್ತಾರೆ, ಹಂಗೆ ಮಾಡಿರೋವಂಥ ಭುವನೇಶ್ವರಿ ಮ್ಯಾಮ್, ಬಿಂದು ಮ್ಯಾಮ್ ಫ್ರಮ್ ನರ್ಸರಿ ಆ್ಯಂಡ್ LKG ಮಕ್ಕಳನ್ನ ನೋಡ್ಕೊಳ್ಳೋದು ಅಷ್ಟೇ ಅಲ್ಲದೇ ಪೇರೆಂಟ್ಸ್ ಎಲ್ಲಲ್ಲಿ ಓವರ್ ಇನ್ವಾಲ್ವ್ಮೆಂಟ್ ಇರ್ತದೆ. ಸ್ವಲ್ಪ ಮಂದಿ ಜಾಸ್ತಿ ಅಟ್ಯಾಚ್ ಇರ್ತಾರೆ, ಜಾಸ್ತಿ ಊಟ ಕಳಿಸ್ತಾರೆ. ದ ಮೋರ್ ಮ್ಯಾಮ್ ನೀರು ಕಳಿಸ್ರಿ, ಊಟ ಮಾಡಿಸ್ರಿಂದ ಹಿಡ್ಕೊಂಡು ಅವ್ರು ಡ್ಯಾನ್ಸ್ ಮಟ್ಟ ಹಿಡ್ಕೊಂಡು ಟೇಕಿಂಗ್ ಟೂ ಮಚ್ ಕೇರ್ ಇಸ್ ಮೈ ಬಿಂದು ಮ್ಯಾಮ್. Sarala ma'am who takes SST for the secondary. Did I miss anybody? Salma ma'am. I'm sorry if I missed some teachers, but thank you all, and of course my counselor Vidya. Thank you all for being such an awesome team. It was a pleasure working, and I hope to come out stronger the next year. Thank you so much everybody. And lastly, coming year we'll be introducing something called as clubs as an extension to world skills. Makkalige science club, maths club, entrepreneurship club, as a karate club, abacus club will be introduced in the school itself. ಎಲ್ಲ ಮಗು ಒಂದೊಂದು ಸ್ಕಿಲ್ಲಲ್ಲಿ ತನ್ನನ್ನು ತಾನು he has to enroll in one or the other program, and every year we'll find out what is their skill. He has his own entrepreneurship ಮಾಡೋದಾದ್ರೆ let him learn more of that. That is the purpose of clubs. I request all the kids to take active participation in this, and I hope you find your love. ನನಗೆ ಸೈನ್ಸ್ ಒಳಗೆ ಪ್ರಾಜೆಕ್ಟ್ ಮಾಡಿದ್ರೆ ಎಷ್ಟು ಮಜಾ ಬರ್ತದೆ, ನಾನು ಕ್ಲಾಸ್ ಒಳಗೆ ಮಾಡೋದು ಸಾಲ್ವಲ್ಲ, ನಾನು ಕ್ಲಬ್ ಒಳಗೆ ಸೇರ್ಕೊಂಡು ಮಾಡ್ತೀನಿ. ಐ ವಾಂಟ್ ದಿಸ್
thought process in my kids and hoping to see more and more of it. And lastly, I would like to thank the management of Sharada for being so supportive and letting us do everything in the ground and providing all the infrastructure. And obviously Shankar sir, Shashikala ma'am, and Megha ma'am for providing such good support for this new institution. I hope we only grow stronger from here and continue to produce the best kids for the country. Thank you so much, everybody.